ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನನಗೆ ಕ್ಷಮಿಸ್ಬಿಡಿ ಅಮ್ಮ. ನಿಮಗ್ ಪದೇ ಪದೇ ಈ ಮನೇಲಿ ಅವಮಾನ ಆಗ್ತಾನೆ ಇದೆ. ಈ ಮನೆಗ್ ಬಂದಾಗಿಂದ ಅವ್ರು ನಿಮ್ ಬಗ್ಗೆ ಏನಾದ್ರೂ ಒಂದ್ ಕೆಟ್ಟದನ್ನ ಹೇಳ್ತಾನೆ ಇದಾರೆ. ಅಲ್ಲಮ್ಮ, ನಿಮ್ ಬಗ್ಗೆ ಇಷ್ಟೆಲ್ಲ ಅವ್ರು ಹೇಳೋವಾಗ ನೀವ್ ಯಾಕೆ ಸುಮ್ನಿದ್ರಿ? ನನಗೆ ರಕ್ತ ಕುದಿತಾ ಇತ್ತು. ನೀವ್ ಏನಾದ್ರೂ ಹೇಳ್ಬೇಕು ತಾನೆ. ಮಾತಾಡೋರ್ಗೆ ಏನ್ ಕೂಸ? ಎಲ್ರ ಬಗ್ಗೆನೂ ಮಾತಾಡ್ತಾರ. ಆಡೋ ಮಾತುಗೆಲ್ಲ ತಲೆ ಕೊಟ್ಟು ಕೂರಕ್ಕಾಗತ್ತೇನ? ಅದ್ ಹಾಗಲ್ಲ ಅಮ್ಮ. ಕಂಡ್ಕೊಂಡವ್ರೆಲ್ಲ ನಿಮ್ ಬಗ್ಗೆ ಯಾಕೆ ಮಾತಾಡ್ಬೇಕು? ನಿಮ್ ಮಾತುಗಳು ಕೇಳ್ತಿದ್ರೆ, ನೀವ್ ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಒಳ್ಳೆ ಹೃದಯ ಇದೆ ಅಂತ. ಅದು ಅಲ್ಲದೆ ಜೀವನಕ್ಕೆ ಬೇಕಾಗಿರೋ ಎಷ್ಟೋ ದಾರಿಗಳನ್ನ, ಎಷ್ಟೋ ಒಳ್ಳೆ ವಿಷಯಗಳನ್ನ ಹೇಳ್ದವ್ರು ನೀವು. ಅಂತದ್ರಲ್ಲಿ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡುವಾಗ ನೀವ್ ಹೆಂಗ್ ಸುಮ್ನಿರ್ತೀರಾ? ಯಾರಾದ್ರೂ ನಿಮ್ ಬಗ್ಗೆ ಅವಮಾನ ಮಾಡ್ತಿದ್ದಾರೆ, ಅಪವಾದ ಹೊರಿಸ್ತಿದ್ದಾರೆ, ನಿಮ್ ಸ್ವಾಭಿಮಾನಕ್ಕೆ, ನಿಮ್ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ ಅಂದಾಗ ನೀವ್ ಸುಮ್ನೆ ಇರ್ಬಾರ್ದಮ್ಮ. ಹೌದಮ್ಮ, ನಿಮ್ ಪರವಾಗಿ ನೀವೇ ಗಟ್ಟಿಯಾಗಿ ನಿಲ್ಬೇಕು. ನಿಮ್ ಮೇಲ್ ಬರೋ ಅಪವಾದಗಳನ್ನ, ನಿಮಗಾಗೋ ಅವಮಾನಗಳನ್ನ ನೀವೇ ಎದುರಿಸ್ಬೇಕು. ಅದನ್ನೆಲ್ಲ ಮೀರಿ ಉತ್ತರ ಕೊಡ್ಬೇಕು. ಹೌದು ಕೂಸ, ನನ್ನ ಪರವಾಗಿ ನಾನು ನಿಲ್ಬೇಕು ಅಂತ ನಿರ್ಧಾರ ಮಾಡಿದ್ದಕ್ಕ ಜೀವನಾನೇ ನನ್ನನ್ನ ಕರ್ಕೊಂಡು ಬಂದು ಇಲ್ಲಿಗೆ ನಿಲ್ಸೈತೆ. ಅಂದ್ರೆ ನನ್ನ ಮಾತು ನಿನಗೆ ಅರ್ಥ ಆಗಂಗಿಲ್ಲ. ಅಪವಾದಗಳು, ಅವಮಾನಗಳು, ಅನುಮಾನಗಳು ಇದ್ಯಾವುದನ್ನು ಸಹಿಸ್ಕೊಳ್ಳುವಂತ ವ್ಯಕ್ತಿ ಅಲ್ಲ ನಾನು. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆದ್ರ ಉತ್ತರ ಕೊಡೋ ಆತ್ರದಾಗ ನನ್ನ ಮಾತು ಸೋಲಲ್ಲ. ಬಾಯಿ ಮಾತಿನ ಉತ್ತರ ಪ್ರಪಂಚಕ್ಕೆ ಬೇಕಾಗಿಲ್ಲ. ನಾ ಏನು, ನಾ ಯಾರು ಅಂತ ಸಾಬೀತು ಮಾಡಕ್ಕ ನನಗ ಸ್ವಲ್ಪ ಸಮಯ ಬೇಕು. ಆ ಸಮಯಕ್ಕ ಕಾಯಕತ್ತೀನಿ. ಮಾವ, ಇವ್ರ ಮಾತಿನ ಅರ್ಥ ಏನು? ನನ್ಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಅಷ್ಟೆಲ್ಲ ಅವಮಾನ ಆದ್ರೂ ಶಾಂತವಾಗಿದ್ರು, ಮನ್ಸಲ್ಲಿ ಬೆಂಕಿ ಇದ್ರು, ಮುಖದಲ್ಲಿ ತಾಳ್ಮೆ ಇತ್ತು. ಇವ್ರು ನನಗೆ ತುಂಬಾ ವಿಶೇಷ ಅನ್ನಿಸ್ತಾರೆ. ಇವ್ರ ಮಾತಿನ ಅರ್ಥ ನಿಮ್ಗೇನಾದ್ರೂ ಗೊತ್ತಾಯ್ತಾ ಮಾವ? ಬನ್ನಿ ಶ್ರಾವಣಮ್ಮ. ಕೂತ್ಕೊಳ್ಳಿ ಶ್ರಾವಣಮ್ಮ. ಸುಬ್ಬು, ಇಷ್ಟು ದಿನ ಅಮ್ಮ ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಇವತ್ತು ಅವ್ರು ಇಲ್ಲದೆ ಯಾಕೋ ಬೇಜಾರಾಗ್ತಿದೆ. ನಾನು ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ ಬ್ಯಾಡಿ ಶ್ರಾವಣಿ ಮೊರೆ, ನಾನು ಕರೆಯಕ್ಕೆ ಹೋಗಿದ್ದೆ. ಅವರು ಸ್ವಲ್ಪ ಹೊತ್ತೊಬ್ಬರೇ ಇರ್ತೀನಿ ಅಂತ ಹೇಳಿದ್ರು. ಅವ್ರ ಮನಸ್ಸಿಗೂ ನೋವಾಗಿರುತ್ತಲ್ವಾ? ಶ್ರಾವಣಿಯಮ್ಮ, ಅವರೊಬ್ಬರೇ ಇದ್ದು ಸ್ವಲ್ಪ ಹೊತ್ತು ಮನಸ್ಸು ವಿರಾಳ ಮಾಡ್ಕೊಳ್ಳಿ. ಆಮೇಲೆ ನಾವೇ ತಗೊಂಡೋಗಿ ಊಟ ಕೊಟ್ಟರೆ ಆಯಿತು. ಸುಬ್ರಹ್ಮಣ್ಯ, ಕಾಂತಮ್ಮ ಬಂದಿಲ್ಲ, ಹೋಗಿ ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ. ಏನು ಬೇಡಮ್ಮ, ಪರವಾಗಿಲ್ಲ. ಹಸುವಾದ್ರೆ ಅವರೇ ಬಂದು ತಿಂತಾರೆ. ಇಷ್ಟು ದಿನ ಉಪಚಾರ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಅಯ್ಯೋ ಸುಬ್ಬು, ಹೋಗಿ ಬಿಡೋ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಅವ್ರ ಬುದ್ಧಿ ಎಂಥದ್ದು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾವಾಗ್ಲೂ ಕಿತಾಪತಿ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರಿಗಿದೆಲ್ಲ ಸರ್ವೇ ಸಾಮಾನ್ಯ. ಅದನ್ನೆಲ್ಲ ತಡ್ಕೊಳಕ್ಕೆ ಸ್ವಲ್ಪ ಹಿಂಸೆ ಆಗತ್ತೆ. ನೀನ್ ಸಮಾಧಾನ ಮಾಡ್ಕೊ. ಅಲ್ವಾ ಸುಬ್ರಹ್ಮಣ್ಯ, ಎಲ್ಲ ವಿಷಯಕ್ಕೂ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೆ. ಈ ವಿಷಯಕ್ಕೆ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡು ಕೂಗಾಡ್ದೆ? ಸರಿ ಸರಿ,
ಆ ವಿಷಯನ ಆಮೇಲೆ ಮಾತಾಡೋಣ. ಐಶು ಪುಟ್ಟ ಹೋಗಿ ಅಜ್ಜಿನ ಕರ್ಕೊಂಬಮ್ಮ. ಇಲ್ಲ ಇಲ್ಲ, ನಾನು ಹೋಗಲ್ಲ. ಅಜ್ಜಿ ತಾತ ಇಬ್ರು ಕೆಟ್ಟವರಲ್ವಾ, ನಾನಂತೂ ಅವ್ರ ಜೊತೆ ಮಾತಾಡೋದೇ ಇಲ್ಲ. ಐಶು ಪುಟ, ಹಾಗೆಲ್ಲ ಮಾತಾಡಬಾರ್ದು. ಇದೆಲ್ಲ ದೊಡ್ಡವ್ರ ವಿಷಯಕ್ಕೆ ನೀನ್ ತಲೆ ಕೆಡ್ಸ್ಕೋಬಾರ್ದು. ಮಕ್ಳು ಹಾಗಿರ್ಬೇಕು. ಎಷ್ಟೇ ಆದ್ರೂ ಅವ್ರು ನೀನ್ ಅಜ್ಜಿ, ಅರ್ಥ ಆಯ್ತಾ? ಇಲ್ಲ ಇಲ್ಲ, ನಾನು ಕೂಡ ದೊಡ್ಡವಳೆ, ನನಗೂ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನಿಜ, ಇವಳಿಗೆಲ್ಲ ಅರ್ಥ ಆಗುತ್ತೆ. ಮಕ್ಳು ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋ ಬುದ್ಧಿ ನಮಗಿರ್ಬೇಕು. ಅದ್ರ ಪರಿಣಾಮ ಮಕ್ಳ ಮೇಲೆ ಬೀರುತ್ತೆ. ಐಶು ಪುಟ, ಹೋಗು ಪುಟ, ಹೋಗಿ ಅಜ್ಜಿನ ಕರ್ಕೊಂಬಂದ್ಬಿಡು. ಜಾಣೆ ಅಲ್ವಾ ನೀನು? ಸರಿ ಆಯ್ತು, ಹೋಗ್ತೀನಿ. ನೋಡಿದ್ರ, ಮಕ್ಳಿಗೇನು ಗೊತ್ತಾಗಲ್ಲ ಅನ್ಕೋತೀವಿ ನಾವು. ಆದರೆ ಮನೇಲಿ ಏನೇ ರಾದ ಅಂತ ಆದರೂ ಮೊದಲು ಮಕ್ಳ ಮನಸ್ಸೇ ಕೆಡೋದು. ಅವ್ರ ಮುಂದೆ ನಾವು ಹುಷಾರಾಗಿರ್ಬೇಕಷ್ಟೇ. ಅಜ್ಜಿ ತಾತ ಸುಬ್ಬು ಮಾಮ ಶ್ರಾವಣಿ ಅತ್ತೆ, ಬೇಗ ಬನ್ನಿ, ಇಲ್ಲೇನಾಗಿದೆ ನೋಡಿ. ಅಯ್ಯೋ ದೇವ್ರೆ, ಗಂಡ ಮನೆ ಬಿಟ್ಟು ಹೋಗ್ಬಿಟ್ಟ ಅಂತ ಇವ್ರೇನಾರು ಮಾಡ್ಕೊಂಬಿಟ್ರಾ? ಕಾಂತಮ್ಮನ್ ಗಂಡ ಇವ್ರು ಯಾರು ಕರೆಕ್ಟಾಗಿ ಕೆಲ್ಸನೇ ಮಾಡ್ತಿಲ್ಲ. ಎಲ್ರು ಕೈ ಕೊಟ್ಬಿಟ್ರು. ಅಲ್ಲ, ಕೈಯಲ್ಲಿ ಬಿಡುಗಾಸಿಲ್ಲ, ಆದ್ರೂ ಬಂಡತನ, ಸೋಂಬೇರಿತನ, ಸಾಲದಕ್ಕೆ ಅಹಂಕಾರದ ಮಾತುಗಳು ಬೇರೆ. ಏನ್ ಮಾಡ್ಲಿ? ಅಲ್ಲಿ ಇರೋದು ನಂದಿನಿ ಅಂತ ನನಗೆ ಅನುಮಾನ ಇದೆ. ಆದ್ರೆ ಅದನ್ನ ನಾನು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಪರವಾಗಿಲ್ಲ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಈ ಕಾಂತಮ್ಮನ ಗಂಡ ಇಂದ್ರಮ್ಮ, ಇವ್ರು ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ನಾನೇ ಹೋಗ್ತೀನಿ, ನಾನೇ ನೇರವಾಗಿ ಹೋಗ್ತೀನಿ. ಇಲ್ಲಿ ಯುದ್ಧ ನಡೀತಿರೋದು ನನಗೂ ನಂದಿನಿಗೂ. ಕುರುಕ್ಷೇತ್ರಕ್ಕೆ ನಾನೇ ನೇರವಾಗಿ ಹೇಳಿದ್ದೇನೆ. ಅವಳನ್ನ ಹುಡುಕಕ್ಕೆ ನಾನೇ ಹೋಗ್ತೇನೆ. ಅವಳು ನನ್ನಿಂದ ಬಚ್ಚಿಟ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾಳ, ಬಿಡಲ್ಲ. ನಾನೇ ಅವಳನ್ನ ಹುಡುಕ್ತೇನೆ. ಅವಳು ಬಚ್ಚಿಟ್ಕೊಂಡು ನನ್ನನ್ನ ಬೇಟೆ ಆಡಕ್ ನೋಡ್ತಿದ್ದಾಳೆ. ಆದ್ರೆ ಅವಳೇ ನನ್ನ ಬೇಟೆ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿರೋದು ನಂದಿನಿನೇ ಅಂತ ಗೊತ್ತಾದ್ರೆ ಈ ವಿಜಯಾಂಬಿಕನ ಗೆಲುವಿಗೆ ಅದೇ ಮೊದಲನೇ ಹೆಜ್ಜೆ ಆಗಿರುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ.